ನಮಗ್ ಕೇಳ್ತಾರ್ರಿ, ಹೆಣ್ಣು ಮಗಳಿಕ್ಕಿ ಇಕ್ಕಿ ಹತ್ರ ಏನ್ ಶಕ್ತಿ ಇರ್ತದ? ಅಪ್ಪ ಇಲ್ರಿ, ಅಪ್ಪ ನಾಯಕ ಇಲ್ರಿ, ಅಪ್ಪ ಸತ್ತಾರ್ರಿ. ನಮ್ಮಪ್ಪ 21 ವರ್ಷ ಆಯ್ತ್ರಿ. ರಾಜಕಾರಣಕ್ಕೆ ಬರೋರಿಗೆಲ್ಲ ಅಪ್ಪ ಇರ್ಬೇಕ್ರಿ ಅಂತ ಹೇಳ್ತಾರ್ರಿ. ಈ ಹೆಣ್ಮಗಳ ಹತ್ರ ರೊಕ್ಕ ಇಲ್ರಿ, ಈಕಿ ಹೆಂಗ್ರಿ ನಾಯಕಿ ಆಗ್ತಾಳೆ ಅಂತ ಎಷ್ಟೋ ಇಂಥ ವೇದಿಕೆಗಳ ಮೇಲೆ ಹತ್ತಿಸ್ದೆ ಕೆಳಗಡೆನೆ ಇಟ್ಟು ವೇದಿಕೆ ಮೇಲೆ ಅಪಮಾನ ಮಾಡಿದ್ದಾರೆ. ನಮ್ ತಲೆನೇ ಕೆಡಿಸ್ಕೊಳಲ್ರಿ. ತಂದೆ ಇಲ್ದ ಮಗಳಾದ್ರೂ ಸತ್ಯದ ಪ್ರೇರಣೆ ನನಗೆ ರಾಯಣ್ಣ, ಸಾಮಾಜಿಕ ಬದ್ಧತೆಗೆ ಪ್ರೇರಣೆ ಡಾಕ್ಟರ್ ಅಂಬೇಡ್ಕರ್, ಮಾನವೀಯತೆಗೆ ಪ್ರೇರಣೆ ನನಗೆ ಈ ನಾಡಿನ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನ ಹುಟ್ಟಿಸಿದ್ದಂತ ಬಸವಣ್ಣ. ಇವರೆಲ್ಲರೂ ರಾಯಣ್ಣನ ಕೃಪೆ, ಅಂಬೇಡ್ಕರ್ ಅವರ ಶಕ್ತಿ, ಬಸವಣ್ಣನವರ ಮನುಷ್ಯತ್ವ ಇಷ್ಟಿದ ಮೇಲೆ ಯಾವ ಸಂಪತ್ತಿದ್ದವರು ಏನು ಮಾಡಕ್ ಆಗುದಿಲ್ರಿ. ಸತ್ಯವಾಗಿ ನಡೀತೀವ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಭಗವಂತ ಅಲ್ಲಿ ಕರ್ಕೊಂಡೋಗ್ಲಿ, ಏನು ಆಸೆ ಇಲ್ಲ. ಸೇವೆ ಒಂದೇ. ರಾಯಣ್ಣನ ಹತ್ರ ದುಡ್ಡಿರ್ಲಿಲ್ರಿ, ಸಾವಿರಾರು ಜನ ನಿಮ್ಮಂತ ಯುವಕರನ್ನ ಕೂಡ ಹಾಕೊಂಡು ರಾತ್ರಿ ಬರ್ತನ್ರಿ ಊರಿಗೆ ಕೇಳತ್ರಿ, ಏನಾದ್ರೂ ಕೊಡ್ರವ, ಸಾವಿರಾರು ಜನ ನನ್ನ ಜೊತೆ ಇದ್ದಾರೆ, ಕಿತ್ತೂರನ್ನ ಉಳಿಸ್ಬೇಕು, ಅವ್ರಿಗೆ ಉಳಿಸ್ಬೇಕವ ತಾಯಿ ಅಂತ ಭಿಕ್ಷೆ ಬೇಡ್ತಾರೆ. ಅವರು ಬಂದು ಜನ ಹೇಳ್ತಾರೆ, ಒಂದು ಹೆಣ್ಣು ಮಗಳು ಬರ್ತಾಳೆ, ತನ್ನ ಮಾಂಗಲ್ಯವನ್ನು ಕೊಡ್ತಾಳೆ, ರಾಯಣ್ಣ ಈ ಮಾಂಗಲ್ಯವನ್ನು ತಗೊಂಡೋಗ್ ರಾಯಣ್ಣ ನೀನು. ರಾಯಣ್ಣ ಹೇಳ್ತಾನೆ, ಈ ಮಾಂಗಲ್ಯವನ್ನು ತಗೊಂಡೋಗ್ ನಾನೇನ್ ಮಾಡ್ಲಿ? ನೀನು ಒಬ್ಬ ಮಗ ಇದ್ರೆ ಮಗನನ್ನ ಕೊಡು, ಈ ದೇಶಕ್ಕೋಸ್ಕರ